ಕಲಬುರಗಿ ವಿಶ್ವವಿದ್ಯಾಲಯದಿಂದ ಕೊಡಮಾಡುವ ಗೌರವ ಡಾಕ್ಟರೇಟ್ ಪದವಿಯನ್ನು ನಮ್ಮ ಜೇವರ್ಗಿ ತಾಲೂಕಿನ ಧೀಮಂತ ನಾಯಕರು, ರಾಜ್ಯ ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ರೈತ ಹೋರಾಟಗಾರರು ಮತ್ತು DCC ಬ್ಯಾಂಕಿನ ಮಾಜಿ ಅಧ್ಯಕ್ಷರಾದ ಶ್ರೀ ಕೇದಾರಲಿಂಗಯ್ಯ ಹಿರೇಮಠ ಅವರಿಗೆ ನೀಡಿರುವುದಕ್ಕೆ ನಾವು ಮತ್ತು ಸೋಮಶೇಖರ್ ಪಾಟೀಲ್ ತೆಗೆತಿಪ್ಪಿ ಇಡೀ ನಮ್ಮ ಕೇದಾರಲಿಂಗಯ್ಯ ಹಿರೇಮಠ ಗುರುಗಳ ಒಂದು ಅಭಿಮಾನಿ ಬಳಗದ ವತಿಯಿಂದ ತುಂಬ ಹೃದಯ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಮತ್ತು ಹರ್ಷವನ್ನು ನಾವು ವ್ಯಕ್ತ ಮಾಡುತ್ತೇವೆ. ಏಕೆಂದರೆ ಕಲಬುರಗಿ ವಿಶ್ವವಿದ್ಯಾಲಯವು ಅವರ ಒಂದು ಹೋರಾಟ ಶ್ರಮ ಫಲ ಗುರುತಿಸಿ ಒಂದು ಹೋರಾಟಗಾರರಿಗೆ ಅನ್ನುವುದಕ್ಕಿಂತಲೂ ಒಂದು ಸತ್ಯಕ್ಕೆ ಇವತ್ತು ಜಯ ದೊರಕಿದೆ ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛಿಸುತ್ತೇನೆ. ಏಕೆಂದರೆ ಅವರು ರೈತರಿಗಾಗಿ ಸುಮಾರು ಹಲವಾರು ಹೋರಾಟಗಳನ್ನು ಹಮ್ಮಿಕೊಂಡು ಇಡೀ ಕಲಬುರಗಿ ಜಿಲ್ಲೆಯ ರೈತರಿಗೆ ಬಹಳಷ್ಟು ಒಂದು ಅನುಕೂಲಗಳನ್ನು ಇಡೀ ಸರ್ಕಾರದ ಮುಖಾಂತರ ಒದಗಿಸಿಕೊಟ್ಟಿರುತ್ತಾರೆ. ಅವುಗಳಲ್ಲಿ ಮುಖ್ಯವೆಂದರೆ ಈ ಬೋರ್ಡೇ ಇದ್ದಿಲ್ಲ, ತೊಗರಿ ಬೋರ್ಡ್ ನಮ್ಮ ಕಲಬುರಗಿಗೆ ತೊಗರಿ ಮಂಡಳಿಯನ್ನು ರಚಿಸುವುದರಲ್ಲಿ ಇವರದು ಒಂದು ಶ್ರಮ ಇದೆ. ಮಾನ್ಯ SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಮತ್ತು ಧರ್ಮ್ ಸಿಂಗ್ ಸಾಹೇಬರು ಈ ಕೇದಾರಲಿಂಗ ಹಿರೇಮಠ ಅವರು ಜೊತೆಗೂಡಿ ಈ ಒಂದು ನಮ್ಮ ಭಾಗದ ಜನರಿಗೆ ಒಂದು ತೊಗರಿ ಮಂಡಳಿ ಮಾಡಿದರೆ ನಮಗೆ ಭಾಳ ಅನುಕೂಲ ಆಗುತ್ತದೆ ಅಂಥೇಳಿ ತೊಗರಿ ಮಂಡಳಿಯನ್ನು ರಚಿಸಿದರು. ಅದೇ ರೀತಿಯಾಗಿ ಬೆಳೆ ಪರಿಹಾರ ರೈತರಿಗೆ ಯಾವ ರೀತಿಯಾಗಿ ಒಂದು ಬೆಳೆ ಅತಿವೃಷ್ಟಿಯಾಗಿ ಯಾವಾಗ ಅತಿವೃಷ್ಟಿಗಳಾಗಿ ರೈತರು ಭಾಳ ಸಂಕಷ್ಟದಲ್ಲಿರುವಾಗ ಅವರಿಗೆ ಪರಿಹಾರ ರೂಪವಾಗಿ ರೈತರಿಗೆ ಬೆಳೆ ಪರಿಹಾರವನ್ನು ಮಾಡುವಲ್ಲಿ ಅವರ ಶ್ರಮ ಇದೆ. ಅದೇ ರೀತಿಯಾಗಿ ಈ ನಮ್ಮ ತೊಗರಿ ಬೆಳೆಗೆ ವಿಮೆಯನ್ನೇ ಅನ್ನುವಂಥ ಶಬ್ದ ನಮ್ಮ ರೈತರಿಗೆ ಗೊತ್ತಿರಲಿಲ್ಲ. ಆ ವೇಳೆಯಲ್ಲಿ ಅವರು ಈ ಜೇವರ್ಗಿ ಇಡೀ ನಮ್ಮ ತೊಗರಿ ಬೆಳೆಯುವ ನಾಡು ಏನು ಗುಲ್ಬರ್ಗ ಇದೆ, ಈ ತೊಗರಿ ಬೆಳೆಯುವ ನಾಡಿನ ಸಮಗ್ರ ರೈತರಿಗೆ ಒಂದು ತೊಗರಿ ವಿಮೆ, ಬೆಳೆ ವಿಮೆ ಅನ್ನತಕ್ಕಂಥ ಒಂದು ಯೋಜನೆಯನ್ನು ಜಾರಿ ತರುವಲ್ಲಿ ನಮ್ಮ ಈ ಕೇದಾರಲಿಂಗ ಹಿರೇಮಠ ಗುರುಗಳ ಒಂದು ಬಹಳ ಶ್ರಮ ಇದೆ. ಮತ್ತು ಅದೇ ರೀತಿ ಮಲ್ಲಬಾದ್ ಏತ ನೀರಾವರಿ ಇರ್ಬೋದು. ಇನ್ನು ಅಪಘಾತ ವಿಮೆ ಅಂಥೇಳಿ ರೈತರಿಗೆ ಜೇವರ್ಗಿ ತಾಲೂಕಿನಲ್ಲಿ ಸುಮಾರು 50,000 ಜನರ ಒಂದು ವಿಮೆಯನ್ನು ಇವರು ಕಟ್ಟುವ ಮೂಲಕ ಒಂದು ದೊಡ್ಡ ಕೆಲಸವನ್ನು ಕೂಡ ನಮ್ಮ ಕೇದಾರಲಿಂಗ ಹಿರೇಮಠ ಸ್ವಾಮಿಗಳು ಮಾಡಿದ್ದಾರೆ. ಈ ಅವರ ಒಂದು ಹೋರಾಟ, ಜನಪರ ಕಾಳಜಿ, ರೈತರ ಕಾಳಜಿ ಇದೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಕಲಬುರಗಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಕೊಟ್ಟಿರುವುದು ತುಂಬ ಸೂಕ್ತ ಮತ್ತು ಸೂಕ್ತ ವ್ಯಕ್ತಿಗಳಿಗೆ ಅವರಿಗೆ ಆಯ್ಕೆ ಮಾಡಿರುವುದಕ್ಕೆ ಎಲ್ಲರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಾವು ಮತ್ತೊಮ್ಮೆ ಈ ನಮ್ಮ ಕಲಬುರಗಿ ವಿಶ್ವವಿದ್ಯಾಲಯದ ಎಲ್ಲ ಕುಲಸಚಿವರಿಗೂ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಶಾಂತಲಿಂಗ ಪಾಟೀಲ್ ಕೋಳ್ಕೋ.